ಕೇಳು ಗೋಬಿ ಬೇಕಾ ಅಂತ ಇಲ್ಲಿ ಮಮ್ಮಿ ಎಲ್ಲ ತಿಂತಿದ್ದಾರೆ. ಜಾಲಿ ಜಾಲಿ ಪೂರ ಖಾಲಿ ಖಾಲಿ. ₹5 ಕೊಡ್ತಾರೆ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ವಿದ್ಯಾ ವ್ಲಾಗ್ಸ್. ನಮ್ಗೆ ಊರಲ್ಲೆಲ್ಲ ಯಾವ್ದು ವೆಕೇಶನ್ ಅಂದ್ರೆ ಜಾತ್ರೆ, ಕೋಲ, ನೇಮ ಈ ತರನೇ ಆಗಿರುತ್ತೆ. ಸೊ ಉಜಿರೆ ಜನಾರ್ದನ ದೇವಸ್ಥಾನದಲ್ಲಿ ಬ್ರಹ್ಮಕಲಶೋತ್ಸವ ನಡೀತಾ ಇದೆ. ಜಾತ್ರೆ ಎಲ್ಲ ಅಂದ್ರೆ 1 ದಿವಸ 2 ದಿವಸ ಇಲ್ಲ 5 ದಿವಸ ಇರುತ್ತೆ. ಆದ್ರೆ ಬ್ರಹ್ಮಕಲಶೋತ್ಸವ ಎಲ್ಲ 10 ದಿವಸದ ಮೇಲೆ ಇರುತ್ತೆ. ಸೊ ಹಾಗಾಗಿ ನನ್ ಗಂಡನು ಬಂದಿದ್ರು ಅಂತ ಹೇಳಿ ಫ್ಯಾಮಿಲಿ ಎಲ್ಲ ಒಂದ್ಸಲ ವಿಸಿಟ್ ಹಾಕಿ ನೋಡೋಣ ಅಂತ ಹೊರಟ್ವಿ. ಇನ್ನು ನಮಿಗೆಲ್ಲ ಜಾತ್ರೆ ಅಂದ್ರೆ ತುಂಬಾನೇ ಇಷ್ಟ. ವರ್ಷದಲ್ಲಿ ಒಂದ್ಸಲ ಲಕ್ಷ ದೀಪೋತ್ಸವ ನಡೆಯುತ್ತಲ್ಲ ಧರ್ಮಸ್ಥಳದಲ್ಲಿ. ಸೊ ಅದನ್ನು ಮಿಸ್ ಮಾಡ್ದಂಗೆ 1 ದಿವ್ಸನಾದ್ರೂ ಹೋಗ್ತೀವಿ. ಅಲ್ಲಿ ದೇವ್ರನ್ನ ನೋಡ್ಬೇಕು ಆ ತರ ಏನು ಅಲ್ಲ, ಆದ್ರೆ ಅಲ್ಲಿ ಜಾತ್ರೆ ಸುತ್ತೋದಿದೆಯಲ್ಲ ಅದ್ರಲ್ಲಿರೋ ಖುಷಿ ಇನ್ನೊಂದ್ರಲ್ಲಿಲ್ಲ. ಇನ್ನು ಮೊದ್ಲು ದೇವಸ್ಥಾನದ ಒಳಗಡೆ ಹೋಗ್ ಬರೋಣ ಅಂತ ಹೇಳಿ ಹೊರಟ್ವಿ. ಒಳಗಡೆ ಅಂತೂ ತುಂಬಾನೇ ರಶ್ ಆಗಿತ್ತು, ಜನ ಫುಲ್ ಸೇರಿದ್ರು. ಆದ್ರೆ ನಾವು ಕರೆಕ್ಟ್ ಆಗಿ ಹೋಗಿರೋ ಟೈಮಿಗೆನೆ ಅಲ್ಲಿ ದೇವಸ್ಥಾನದ ಬಾಗ್ಲು ಕೂಡ ಹಾಕಿದ್ರು. ಅಂದ್ರೆ ದೇವ್ರ ಪ್ರತಿಮೆ ಇರುತ್ತಲ್ಲ, ಸೊ ಅಲ್ಲಿ ಕ್ಲೋಸ್ ಆಗಿತ್ತು. ಇನ್ನು ಉಳ್ದಿರೋ ದೇವ್ರಗಳ ಗುಡಿ ಇರ್ತಾವಲ್ಲ ಅಲ್ಲೆಲ್ಲ ಕೈ ಮುಕ್ಕೊಂಡು ಹಾಗೆ ಪ್ರಸಾದ ತಗೊಂಡ್ ಬಂದ್ವಿ. ಇನ್ನು ದೇವಸ್ಥಾನದ ಕೊಡಿಮರ ಅಂತ ಹೇಳ್ತೀವಲ್ಲ, ಸೊ ಅಲ್ಲಿ ಈ ತರ ಎಲ್ಲ ನೀಟಾಗಿ ಡೆಕೋರೇಷನ್ ಮಾಡಿದ್ರು. ಇನ್ನು ದೇವಸ್ಥಾನದ ಒಳಗಡೆ ಕೈ ಮುಗ್ದು ಹೊರಗಡೆ ಬಂದು ನೋಡಿದ್ರೆ ಫುಲ್ ಜನ ರಶ್ ಆಗಿತ್ತು. ಅದಷ್ಟೇ ಅಲ್ಲದೆ ನಾವು ಹೋಗಿರೋದು ಶನಿವಾರ. ಈ ಶನಿವಾರ ಭಾನುವಾರ ಎಲ್ಲ ರಜಾ ದಿವಸ ಇರೋದ್ರಿಂದ ಜನ ಸ್ವಲ್ಪ ಜಾಸ್ತಿನೇ ಸೇರಿರ್ತಾರೆ. ಅಷ್ಟಕ್ಕೂ ಜನ ಸೇರಿದ್ರೇನೆ ಅಲ್ವಾ ಈ ಜಾತ್ರೆಗೂ ಒಂದ್ ಕಳೆ ಬರೋದು. ದೇವಸ್ಥಾನದ ಒಳಗಡೆ ಎಲ್ಲ ಹೋಗ್ ಬಂದ್ಮೇಲೆ ಒಂದ್ ಸ್ವಲ್ಪ ಊಟ ಮಾಡ್ಕೊಂಡ್ ಬರೋಣ ಅಂತ ಹೊರಟ್ವಿ. ಆದ್ರೆ ಆ ಊಟದ ಹತ್ರ ರಶ್ ನೋಡ್ಬಿಟ್ಟು ನಮಗೆ ಬೇಡವೇ ಬೇಡ ಅನ್ನಿಸ್ಬಿಡ್ತು. ಅದು ಅಲ್ಲದೆ ನಾವಾಗೆ ಹೋಗಿದ್ದಿದ್ರೆ ಏನು ಪರವಾಗಿಲ್ಲ, ಒಂದ್ ಲೈನಲ್ಲಿ ನಿಂತಾದ್ರೂ ಊಟ ಮಾಡ್ಕೊಂಡ್ ಬರ್ಬೋದಿತ್ತು. ಆದ್ರೆ ನಾನು ಪಾಪುನ ಕರ್ಕೊಂಡು ಹೋಗಿದ್ನಲ್ಲ, ಸೊ ಆ ರಶ್ ಅಲ್ಲಿ ನಮಗೆ ಹೋಗಕ್ಕೆ ಸ್ವಲ್ಪ ಕಷ್ಟನೇ ಆಯ್ತು. ಅದಕ್ಕೋಸ್ಕರ ನಾವು ಹಾಗೆ ಬಂದ್ವಿ. ಇನ್ನು ಬ್ರಹ್ಮಕಲಶೋತ್ಸವ ಅಂದ್ರೆ ಮೇಯ್ನ್ ಆಗಿ ಅಟ್ರಾಕ್ಷನ್ ಉಗ್ರಾಣ. ಎಲ್ಲಾರ್ಗೂ ಒಂಥರ ಕ್ಯೂರಿಯಾಸಿಟಿ ಇರುತ್ತೆ, ಈ ಸಲ ಏನ್ ಬಂದಿದೆ ಏನು ಅಂತ ಹೇಳಿ. ಸೊ ಇಲ್ಲಿ ಬ್ರಹ್ಮಕಲಶೋತ್ಸವಕ್ಕೋಸ್ಕರ ಎಲ್ಲಾ ಊರಿಂದ ತರಕಾರಿ, ಅಕ್ಕಿ ಅವನ್ನೆಲ್ಲ ಕಳಿಸ್ಕೊಡ್ತಾರೆ. ಅಂದ್ರೆ ಅವರು ಏನೇನ್ ಬೆಳೆದಿರ್ತಾರೆ ನೋಡಿ ಅದನ್ನ ಇಲ್ಲಿ ಬ್ರಹ್ಮಕಲಶೋತ್ಸವಕ್ಕೋಸ್ಕರ ಕಳಿಸ್ಕೊಡ್ತಾರೆ. ಎಲ್ಲೇ ಬ್ರಹ್ಮಕಲಶೋತ್ಸವ ನಡೀತಾ ಇದ್ರೂನು ಅಲ್ಲಿ ಅಕ್ಕಪಕ್ಕ ಗ್ರಾಮಗಳಿಂದ ಅಲ್ಲಿಗೆ ತರಕಾರಿ, ಅಕ್ಕಿ, ಆಮೇಲೆ ಕಾಯಿ ಏನೇ ಇದ್ರೂನು ಕಳಿಸ್ಕೊಡ್ತಾರೆ. ಅದಷ್ಟೇ ಅಲ್ಲದೆ ಜಾತ್ರೆ ಮುಂಚಿನ ದಿವಸ ಇದು ಮೆರವಣಿಗೆಯಲ್ಲಿ ತಗೊಂಡು ಹೋಗಿ ಉಗ್ರಾಣದಲ್ಲಿ ಇಡ್ತಾರೆ. ಇದು ಒಂಥರ ಜಾತ್ರೆಗಳ ಮೊದಲನೇ ಸ್ಟೆಪ್ ಅಂತಲೇ ಹೇಳ್ಬೋದು. ಇನ್ನು ಜಾತ್ರೆಗಳಲ್ಲಿ ಅನ್ನ ಸಂತರ್ಪಣೆ ಎಲ್ಲ ಆಗ್ತಾನೆ ಇರುತ್ತಲ್ಲ, ಸೊ ಅದಕ್ಕೋಸ್ಕರ ಊರವರೆಲ್ಲ ಸೇರಿ ದಾನ ಅಂತ ಕೊಡ್ತಾರೆ. ಇದು ಒಂಥರ ನಮ್ಮ ಊರಲ್ಲಿ ಹಳ್ಳಿಗಳಲ್ಲಿ ದೇವ್ರ ಕಾರ್ಯ ಅಂತಲೇ ಹೇಳ್ಬೋದು. ಅಟ್ಲೀಸ್ಟ್ ನಮ್ಮ ಹತ್ರ ಕೊಡಕ್ಕೆ ಏನೂ ಇಲ್ಲ ಅಂದ್ರೂ ತಾವು ಬೆಳೆದಿರೋದ್ರಲ್ಲಿ 2 ಕಾಯಿ ಆದ್ರೂನು ಕೊಟ್ಟು ಕಳಿಸ್ತಾರೆ. ಇಲ್ಲಾಂದ್ರೆ ಹಲಸಿನಣ್ಣು ಆ ತರ ಏನಾದ್ರೂನು ಕೊಡ್ತಾರೆ. ಬ್ರಹ್ಮಕಲಶೋತ್ಸವ ನಡೆಯೋ ಅಷ್ಟೂ ದಿನಕ್ಕೂ ಅಕ್ಕಿ, ಆಮೇಲೆ ಏನೇನ್ ಊಟಕ್ಕೆ ಏನೇನ್ ಬೇಕು ಎಲ್ಲಾನು ಇಲ್ಲಿಂದಲೇ ತಗೊಂಡ್ ಹೋಗಿ ಅಡಿಗೆನ ಮಾಡ್ತಾರೆ. ಈ ಸಲ ಇಲ್ಲಂತೂ ಉಗ್ರಾಣ ತುಂಬಾನೇ ದೊಡ್ಡದಾಗಿ ಮಾಡಿದ್ರು. ಆಲ್ಮೋಸ್ಟ್ ಆಲ್ ತುಂಬಾ ಅಕ್ಕಿ ಆಮೇಲೆ ತರಕಾರಿಗಳು ಎಲ್ಲ ಒಂದೊಂದ್ ಕಡೆಯಿಂದಲೂ ತುಂಬಾ ಕಡೆಯಿಂದ ಬಂದಿತ್ತು. ಅದು ಎಲ್ಲಾರ್ಗು ನೋಡಕ್ಕೋಸ್ಕರನು ನೀಟಾಗಿ ಅರೇಂಜ್ ಮಾಡಿದ್ರು. ಅದಷ್ಟೇ ಅಲ್ಲ, ಇಲ್ಲಿ ಜಾಗನೂ ತುಂಬಾನೇ ಇತ್ತಲ್ವಾ, ಸೊ ಅದನ್ನ ನೀಟಾಗಿ ಅರೇಂಜ್ ಮಾಡಿ ಎಲ್ಲಾರು ನೋಡೋ ತರ ಇಟ್ಟಿದ್ರು. ಸೌತೆಕಾಯಿ, ಬಾಳೆಕಾಯಿ, ಕಳಿಲೆ, ಆಮೇಲೆ ಶುಂಠಿ, ವೀಳ್ಯದೆಲೆ, ಹಿಂಗಾರೆ, ದೀಪದ ಎಣ್ಣೆ ಈ ತರ ತುಂಬಾ ಐಟಮ್ಗಳು ಇಲ್ಲಿ ಉಗ್ರಾಣದಲ್ಲಿ ಇತ್ತು. ಅಡಿಕೆ ಅಂತೂ ಎಲ್ಲಿ ಹೋದ್ರೂ ರಾಶಿ ರಾಶಿ ಆಗಿತ್ತು. ಇನ್ನು ಅಡಿಕೆಲೇನೆ ಕಂಬಕ್ಕೆಲ್ಲ ಸುತ್ತಿ ಅದನ್ನ ಡೆಕೋರೇಷನ್ ಆಗಿ ಎಲ್ಲ ಯೂಸ್ ಮಾಡಿದ್ರು. ಮತ್ತೆ ದೇವ್ರ ಅಭಿಷೇಕಕ್ಕೋ ಏನೋ ಗೊತ್ತಿಲ್ಲ, ಎಳ್ನೀರು ಕೂಡ ಜಾಸ್ತಿ ಆಗಿತ್ತು. ಎಳ್ನೀರು, ಕಾಯಿ ಈ ತರ ತುಂಬಾ ಅಂದ್ರೆ ತುಂಬಾ ಐಟಮ್ಸ್ಗಳು ಇಲ್ಲಿ ಬಂದಿತ್ತು. ಹಲಸಿನಕಾಯಿ, ಕುಂಬಳಕಾಯಿ, ಆಮೇಲೆ ಇನ್ನೂ ಏನೇನೋ ಐಟಮ್ಗಳು ತುಂಬಾನೇ ಇತ್ತು. ಅಕ್ಕಿ ಮೂಟೆ ಅಂತೂ ಕೇಳ್ಬೇಕು ಅಂತಲೇ ಇಲ್ಲ, ಅಷ್ಟೊಂದು ರಾಶಿ ರಾಶಿಯಾಗಿ ಬಂದಿತ್ತು.
ಇನ್ನು ಒಂದ್ ಕಡೆಯಿಂದ ತೆಂಗಿನಕಾಯಿನ ಯಾವ ತರ ರಾಶಿ ಹಾಕಿದ್ರು ಗೊತ್ತಾ. ಉಗ್ರಾಣನೂ ಅಷ್ಟೇ, ನಾವು ಸುತ್ತಾ ಇದೀವಿ ಆದ್ರೂ ಅದು ಮುಗಿತಾನೆ ಇಲ್ಲ, ಅಷ್ಟೊಂದ್ ದೊಡ್ಡದಾಗಿತ್ತು ಉಗ್ರಾಣ. ಎಲ್ಲಾರ್ಗೂ ಕಾಣೋ ತರ ಬೇರೆ ನೀಟಾಗಿ ಅರೇಂಜ್ ಮಾಡಿದ್ರಲ್ವಾ. ಸೊ ನಾವು ಒಂದೊಂದೇ ನೋಡ್ಕೊಂಡು ನಮ್ಮೂರಿಂದ ಯಾವ್ದ್ ಬಂದಿದೆ ಅಂತ ಹೇಳಿ ನೋಡ್ತಾ ಬರ್ತಾ ಇದ್ವಿ. ಆದ್ರೆ ಎಕ್ಸಾಕ್ಟ್ ಆಗಿ ಇಂಥ ಊರಿಂದ ಇದು ಬಂದಿದೆ ಅಂತ ಹೇಳಕ್ ಆಗಲ್ಲ, ಎಲ್ಲಾನು ಮಿಕ್ಸ್ ಮಾಡಿ ಇಟ್ಟಿದ್ರು. ಇನ್ನು ಉಗ್ರಾಣದಿಂದ ಹೊರಗಡೆ ಬರ್ತಾ ಎಲ್ಲಾರ್ಗೂ ಬೆಲ್ಲ ಮತ್ತೆ ನೀರ್ನ ಕೊಡ್ತಾ ಇದ್ರು. ಒಂದ್ ಚಿಕ್ಕ ತುಂಡಷ್ಟು ಬೆಲ್ಲ, ಅದ್ರ ಜೊತೆಗೆ ನೀರು ಕುಡಿಯಕ್ಕೋಸ್ಕರ ಕೊಡ್ತಾ ಇದ್ರು. ಮುಂಚೆ ಎಲ್ಲ ಯಾರಾದ್ರೂ ಮನೆಗೆ ನೆಂಟ್ರು ಬಂದ್ರೆ ಫಸ್ಟಿಗೆ ಅವರಿಗೆ ಬೆಲ್ಲ ಮತ್ತೆ ನೀರ್ನ ಕೊಡ್ತಾ ಇದ್ವಿ. ಯಾಕಂದ್ರೆ ಅವ್ರು ದೂರದಿಂದ ಬಂದಿರ್ತಾರಲ್ಲ, ಈ ಬೆಲ್ಲ ಮತ್ತು ನೀರು ಕುಡಿಯೋದ್ರಿಂದ ಅದ್ರಲ್ಲಾಗೋ ಆಯಾಸ ಎಲ್ಲ ಹೋಗ್ತಾ ಇತ್ತಂತೆ. ಇನ್ನು ಅಲ್ಲೇ ಹೊರಗಡೆ ತುಂಬಾ ಕಂಪಾರ್ಟ್ಮೆಂಟ್ಸ್ ಗಳನ್ನೆಲ್ಲ ಮಾಡಿದ್ರು. ಅಂದ್ರೆ ಈಗ ತುರ್ತು ಚಿಕಿತ್ಸೆಗೋಸ್ಕರ ಆತರ ಎಲ್ಲ, ಹಾಸ್ಪಿಟಾಲಿಟಿ ಆತರ ಎಲ್ಲ ತುಂಬಾನೇ ಅರೇಂಜ್ ಮಾಡಿದ್ರು. ಅದಷ್ಟೇ ಅಲ್ಲದೆ ಚಿಕ್ಕ ಚಿಕ್ಕದಾಗಿ ಗಾರ್ಡನಿಂಗ್ ಕೂಡ ಮಾಡಿದ್ರು. ಅಲ್ಲಿ ಅಷ್ಟೇ ಚೆನ್ನಾಗಿರೋ ಗಿಡಗಳನ್ನೆಲ್ಲ ತಂದಿಟ್ಟಿದ್ರು. ಒಂಥರ ಜಾತ್ರೆ ಹೇಗಿತ್ತು ಅಂದ್ರೆ ಪೀಸ್ಫುಲ್ ಆಗಿ ನೋಡ್ಕೊಂಡು ತಿರ್ಗಾಡ್ಕೊಂಡು ಹೋಗೋ ತರ ಇತ್ತು. ಇವೆಲ್ಲ ನೋಡೋ ತನಕನು ನನ್ ಮಗಳು ಪಾಪ ಆರಾಮಾಗಿ ಸೈಲೆಂಟ್ ಆಗಿ ಇದ್ಲು. ಆದ್ರೆ ಅದಾದ್ಮೇಲೆ ಅವಳಿಗೆ ಏನ್ ಅನ್ನಿಸ್ತೋ ಏನೋ ಗೊತ್ತಿಲ್ಲ, ಒಂಥರ ಇರಿಟೇಷನ್ ಆಗ್ತಾ ಇತ್ತು. ಆಮೇಲೆ ಅವಳಿಗೆ ಸ್ವಲ್ಪ ಸಮಾಧಾನ ಮಾಡಕ್ಕೋಸ್ಕರ ಕಾರಲ್ಲಿ ಹೋಗಿ ಸ್ವಲ್ಪ ಅವಳನ್ನ ಆರಾಮ ಮಾಡಿಸ್ಕೊಂಡು ಆಮೇಲೆ ಮತ್ತೆ ಒಂದ್ ರೌಂಡ್ ತಿರ್ಗಾಡ್ಕೊ ಬರೋಣ ಅಂತ ಹೊರಟ್ವಿ. ಇಡೀ ಜಾತ್ರೆ ಮುಗಿಯೋವರ್ಗುನು ನನ್ ಚಿಕ್ಕ ಮಗಳನ್ನ ನಮ್ಮ ಅಮ್ಮನೇ ನೋಡ್ಕೊಳ್ತಾ ಇದ್ರು. ಇನ್ನು ಮೇಯ್ನ್ ಆಗಿ ನಾವು ಜಾತ್ರೆಗೆ ಹೋಗೋದು ಯಾಕೆ ಹೇಳಿ, ಅದು ಇದು ಪರ್ಚೇಸ್ ಮಾಡ್ಕೊಂಡು ಎಲ್ಲ ತಿನ್ಕೊಂಡೆಲ್ಲ ಬರೋಣ ಅಂತ ಅಲ್ವಾ. ಸೊ ನೆಕ್ಸ್ಟ್ ಅದೇ ಆಗಿತ್ತು. ಜಾತ್ರೆ ಜನ ಮರಲ ಜಾತ್ರೆ ಮರಲ. ಗೋಬಿ ಏನ್ ತಿನ್ನಕ್ ಬಂದಿದ್ರಂತೆ ನಾವೀಗ? ಗೋಬಿ ಗೋಬಿ ಬೇಕಾ? ಗೋಬಿ ಎಲ್ಲರಿಗೂ ಕೇಳು, ಗೋಬಿ ಬೇಕಾ ಅಂತ. ಇಲ್ಲಿ ಮಮ್ಮಿ ಎಲ್ಲ ತಿಂತಿದ್ದಾರೆ. ಜಾಲಿ ಜಾಲಿ, ಪೂರ ಖಾಲಿ ಖಾಲಿ. Guys, we are eating ಗೋಬಿ. ಅದು ಇದು ಅಂತ ಸ್ವಲ್ಪ ಪರ್ಚೇಸ್ ಮಾಡ್ಕೊಂಡು ಅದಾದ್ಮೇಲೆ ಗೋಬಿ ತಿನ್ನೋಣ ಅಂತ ಹೋದ್ವಿ. ಅಲ್ಲಿ ನಾನು ನನ್ನ ದೊಡ್ಡ ಮಗಳನ್ನ ಇಟ್ಕೊಂಡು, ಇನ್ನು ಚಿಕ್ಕ ಮಗಳನ್ನ ಇಟ್ಕೊಂಡು ನನ್ನ ಗಂಡ ಫೋಟೋ ಎಲ್ಲ ತಕ್ಕೋತಾ ಇದ್ರು. ತುಂಬಾ ರಶ್ ಇರೋ ಕಾರಣ ಜಾಸ್ತಿ ಪರ್ಚೇಸ್ ಮಾಡಕ್ಕೂ ಆಗ್ತಾ ಇರ್ಲಿಲ್ಲ. ಇನ್ನು ಪಾಪು ಬೇರೆ ನೋಡ್ಕೋಬೇಕಾಗಿತ್ತು. ಸೊ ಹಾಗಾಗಿ ರಶ್ ಅಲ್ಲಿ ಹೋಗಂಗೂ ಇರ್ಲಿಲ್ಲ. ಸೊ ನಾವು ಮಿಡ್ಲ್ ಅಲ್ಲೇ ಹಾಗೆ ಬಂದ್ಬಿಟ್ವಿ. ಇನ್ನು ನೆಕ್ಸ್ಟ್ ಹಾಗೆ ನೋಡ್ತಾ ಇರ್ಬೇಕಾದ್ರೆ ಒಂದು ಫ್ಲೇವರ್ಡ್ ಐಸ್ ಕ್ರೀಮ್ ಸ್ಟಾಲ್ ನ ನೋಡಿದ್ವಿ. ಅಲ್ಲಿ ನಮ್ಮ ಅತ್ತಿಗೆ ಎಲ್ಲ ಮುಂಚೆನೆ ಬಂದು ಐಸ್ ಕ್ರೀಮ್ ಎಲ್ಲ ಟ್ರೈ ಮಾಡಿದ್ರು, ಚೆನ್ನಾಗಿದೆ ಅಂತ ಹೇಳಿದ್ರು. ಹಾಗಾಗಿ ಇನ್ನು ವಂಶಿಗೆಲ್ಲ ಕೊಡ್ಸೋಣ ಅಂತ ಹೇಳಿ ಹೋದ್ವಿ. ನಿಂತ್ಕೊಳ್ಳಿ ಅಪ್ಪು, ಅಂತಲೇ ಜಂಪ್ ಜಂಪ್ ಅನ್ಲಿ. ಜಂಪ್ 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 ಅನ್ಲಿ, ಜಂಪ್ ಎದ್ದು ಜಂಪ್ ಮಾಡ್ಬೇಕು, ಎದ್ದು. ಇವರಿಬ್ರು ಜಂಪ್ ಜಂಪ್ ಅಂತ ಹೇಳ್ತಾ ಇದ್ರು. ಸೊ ಅಲ್ಲಿ ಕರ್ಕೊಂಡು ಹೋದ್ರೆ ಅದ್ರಿಂದ ಎದ್ದೇಳಕ್ಕೆ ಆಗ್ತಾ ಇರ್ಲಿಲ್ಲ. ಆಮೇಲೆ ತುಂಬಾ ಭಯ ಪಡ್ತಾ ಇದ್ರು. ಇನ್ನು ವಿಕ್ಕಣ್ಣನೇ ಸ್ವಲ್ಪ ಆಟ ಆಡ್ಸಿದ್ರು. ಅದಾದ್ಮೇಲೆ ದೀಚುಗೆ ಭಯ ಸ್ಟಾರ್ಟ್ ಆಯ್ತು. ಅದಾದ್ಮೇಲೆ ಒಂದ್ ಪಾಪು ಬಂದು ಅದು ಆಟ ಆಡ್ತಿತ್ತು. ಇವರಿಗೆ ಆಟ ಆಡಕ್ ಆಸೆ ಆಗ್ತಿದೆ, ಆದ್ರೆ ಅದು ಜಂಪ್ ಆಗೋದ್ ನೋಡಿ ತುಂಬಾನೇ ಭಯ ಪಡ್ತಾ ಇದ್ರು. ಆಮೇಲೆ ನನ್ನ ಕಸಿನ್ಸ್ ಎಲ್ಲ ಹೋಗಿ ಈ ಕೊಲಂಬಸ್ ಅಲ್ಲಿ ಕೂತ್ರು. ಇದೊಂಥರ ಮಜಾ ಇರುತ್ತೆ, ಆದ್ರೆ ನನಗಂತೂ ತುಂಬಾನೇ ಭಯ ಇದ್ರಲ್ಲಿ ಕೂರೋದು ಅಂದ್ರೆ. ಅದಕ್ಕೋಸ್ಕರ ನಾನು ಇದನ್ನ ಟ್ರೈ ಮಾಡಿಲ್ಲ, ಯಾವತ್ತೂ ಟ್ರೈ ಮಾಡಿಲ್ಲ. ಇನ್ನು ಎಲ್ಲಾರು ಸುತ್ತಾಡಿ ಆಟ ಎಲ್ಲ ಆಡ್ಕೊಂಡು ಎಲ್ಲ ಆಗೋವಾಗ 11:30 ಆಗಿತ್ತು. ಅಂದ್ರೆ ನಾವು ಹೋಗಿರೋದು 8 ಗಂಟೆಗೆ, 11:30 ತನಕ ಸುತ್ತಾಡಿದೀವಿ. ಅಷ್ಟಾಗೋ ಹೊತ್ತಿಗೆ ಮಕ್ಳಿಬ್ರು ನಿದ್ದೆಗಣ್ಣು ಮಾಡ್ಕೊಂಡ್ರು. ಅದಕ್ಕೋಸ್ಕರ ಬೇಗ ಮನೆಗೆ ಹೊರಟ್ವಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಹಾಗಾದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ.